ಎಲ್ಲರೂ ಅಬ್ಸರ್ವ್ ಮಾಡ್ದಂಗೆ ಇತ್ತೀಚೆಗೆ ಯಂಗ್ ಪಾಪ್ಯುಲೇಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ಸ್ ನಾವು ತುಂಬಾ ಜಾಸ್ತಿನೇ ನೋಡ್ತಾ ಇದೀವಿ. ಇದಕ್ಕೆ ಸಾಕಷ್ಟು ರೀಸನ್ಸ್ ಇದಾವೆ. ಅದರಲ್ಲಿ ಒಂದು ರೀಸನ್ ಏನು ಅಂದ್ರೆ ಸ್ಟ್ರೆಸ್. ಅಂಡ್ ಈ ಸ್ಟ್ರೆಸ್ಗೆ ಟ್ರಿಗರಿಂಗ್ ಫ್ಯಾಕ್ಟರ್ ಏನು ಅಂದ್ರೆ ಇಂಟರ್ನಲ್ ನಾನ್ ಕ್ಲಾರಿಟಿ ಅಂತ ಹೇಳ್ಬೋದು. ಇದರ ಅರ್ಥ ಏನು ಅಂದ್ರೆ ನಾವು ಮಾತಾಡೋದು ಒಂದಿರುತ್ತೆ ಅಂಡ್ ನಮ್ಮ ಇಂಟೆನ್ಷನ್ಸ್ಗಳು ಬೇರೆನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾವಾಗಲೂ ಹೇಳ್ತೀವಿ ನಾವು ನ್ಯಾಚುರಲ್ ಆಗಿರಬೇಕು ಅಂತ, ಬಟ್ ನಮ್ಮ ಇಂಟೆನ್ಷನ್ಸ್ಗಳು ಆಂಟಿ ನ್ಯಾಚುರಲ್ ಪ್ರೊಸೆಸ್ಗಳು ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಆಂಟಿ ಏಜಿಂಗ್ ಅನ್ನೋ ಮ್ಯಾಡ್ನೆಸ್ ನೀವೆಲ್ಲ ಕೇಳಿರ್ತೀರಾ. ನೆಕ್ಸ್ಟ್ ನಾವು ಹೇಳ್ತೀವಿ ಯಾವಾಗಲೂ ಹ್ಯಾಪಿ ಆಗಿರಬೇಕು ಅಂತ, ಬಟ್ ನಮ್ಮ ಇಂಟೆನ್ಷನ್ಸ್ ಅಲ್ಲಿ ಯಾವಾಗಲೂ ಮನಿ, ಲೋನ್ಸ್, EMI, ಅರ್ನಿಂಗ್ಸ್ ಇದ್ರ ವರಿಯಲ್ಲೇನೆ ನಾವು ಕಾಲ ಕಳಿತಿರ್ತೀವಿ. ನೆಕ್ಸ್ಟ್ ನಾವು ಹೇಳ್ತೀವಿ ಎಲ್ಲರ ಜೊತೆ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿ, ಬಟ್ ಯಾರಾದ್ರೂ ನಮ್ಮ ಅಕ್ಕಪಕ್ಕದಲ್ಲಿ ಇರೋರೆ ನಮ್ಮ ಥಾಟ್ ಅಗೇನ್ಸ್ಟ್ ಇವನ್ ಒಂದು ಮೂವ್ ಮಾಡಿದ್ರು ಕೂಡ ನಮಗೆ ಅದು ಸಹಿಸಕ್ಕೆ ಆಗಲ್ಲ. ಸೊ ಈ ತರ ನಾವು ಮಾತಾಡೋದೇ ಒಂದು, ಮತ್ತೆ ನಾವು ಬಿಹೇವ್ ಮಾಡೋದೇ ಇನ್ನೊಂದು ಆದಾಗ ಇಂಟರ್ನಲ್ ನಾನ್ ಕ್ಲಾರಿಟಿ ಆಗುತ್ತೆ. ಸೊ ಇದರಿಂದಾಗಿ ನಮ್ಗೆ ಗೊತ್ತಿಲ್ಲದೇನೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದು ಹಾರ್ಟ್ ಮೇಲೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೋಸ್ಕರನೇ ಅನ್ಸುತ್ತೆ ಬಹಳ ವರ್ಷಗಳ ಹಿಂದೆ ಬಸವಣ್ಣ ಅವರು ಹೇಳಿರೋದು, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗಿಪ್ಪನಯ್ಯ ಅಂತ. ಸೊ ಮೋಸ್ಟ್ಲಿ ಅವರು ಆ ಕಾಲದಲ್ಲಿನೇ ಈ ಸ್ಟ್ರೆಸ್ ಅಂಡ್ ಇಂಟರ್ನಲ್ ನಾನ್ ಕ್ಲಾರಿಟಿ ಬಗ್ಗೆ ಪ್ರೆಡಿಕ್ಟ್ ಮಾಡಿದ್ರು ಅಂತ ಅನ್ಸುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಬ್ಯಾಲೆನ್ಸ್ ನ ಲೈಫ್ ಅಲ್ಲಿ ಮೇಂಟೈನ್ ಮಾಡೋದನ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.